ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಜನರಿಗೆ ಕಾದಿದೆಯಾ ಗಂಡಾಂತರ ಅನ್ನೋ ಪ್ರಶ್ನೆ ಈಗ ಎದ್ದಿರುವಂತದ್ದು. ಉತ್ತಮ ಮಳೆಯಾದ್ರೂ ಸಿಟಿ ಮಂದಿಗೆ ಶಾಕ್. ಬೆಂಗಳೂರು ಜನರಿಗೆ ಕಾದಿದೆಯಾ ಗಂಡಾಂತರ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಉತ್ತಮ ಮಳೆಯಾದ್ರೂ ಕೂಡ ಸಿಟಿ ಮಂದಿಗೆ ಶಾಕ್ ಗ್ಯಾರಂಟಿ. ಐಟಿ ಸಿಟಿಯಲ್ಲಿ ಹನಿ ನೀರಿಗೂ ಕೂಡ ತೆರಬೇಕು ಬಂಗಾರದ ಬೆಲೆ. ಬೇಸಿಗೆ ಹೊಡೆತಕ್ಕೆ ಬೆಂಗಳೂರಿನಲ್ಲಿರೋ ಕೆರೆಗಳ ಸ್ಥಿತಿ ಹೇಗಿದೆ ಗೊತ್ತಾ ಅನ್ನೋದು ಈಗ ಪ್ರಶ್ನೆ ಎತ್ತಿರುವಂತದ್ದು. ಸದ್ಯ ಬೆಂಗಳೂರಿನಲ್ಲಿವೆ 183 ಜೀವಂತ ಕೆರೆಗಳು. 183 ಕೆರೆಗಳಲ್ಲಿ ಎಷ್ಟು ನೀರು ಶೇಖರಣೆಯಾಗಿದೆ ಗೊತ್ತಾ ಅನ್ನೋ ಪ್ರಶ್ನೆ ಈಗ. ಇನ್ನು ಬೇಸಿಗೆ ತೀವ್ರಗೊಳ್ತಾ ಇದ್ದಂತೆ ರಾಜಧಾನಿಗೆ ಜಲಕಂಟಕ ಶುರುವಾಗಿದೆಯಾ? ಹಾಗಾದ್ರೆ ಸದ್ಯ ಬೆಂಗಳೂರಿನಲ್ಲಿ ಈಗಾಗಲೇ 183 ಕೆರೆಗಳಲ್ಲಿ ಎಷ್ಟು ನೀರು ಶೇಖರಣೆಯಾಗಿದೆ ಗೊತ್ತಾ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂತದ್ದು. ಇನ್ನು ಬೇಸಿಗೆ ತೀವ್ರಗೊಳ್ತಾ ಇದ್ದಂತೆ ರಾಜಧಾನಿಗೆ ಕಂಟಕ ಶುರುವಾಗುವುದು ಕೂಡ ಗ್ಯಾರಂಟಿ. ಬೇಸಿಗೆ ಶುರುವಾಗಿ 1.5 ತಿಂಗಳಲ್ಲಿ ಕೆರೆಗಳು ಈಗ ಖಾಲಿಯಾಗಿದೆ. ಉತ್ತಮ ಮಳೆಯಾದ್ರೂ ಕೂಡ ಈಗ ಸಿಟಿ ಮಂದಿಗೆ ಶಾಕ್ ಗ್ಯಾರಂಟಿ ಅನ್ನುವಂತಾಗಿದೆ. ಈಗಾಗಲೇ ಬೇಸಿಗೆ ಶುರುವಾಗಿ 1.5 ತಿಂಗಳಲ್ಲೇ ಕೆರೆಗಳು ಖಾಲಿಯಾಗಿದೆ. 183 ಕೆರೆಗಳ ಪೈಕಿ 66 ಕೆರೆಗಳು ಈಗಾಗಲೇ 66 ಕೆರೆಗಳಲ್ಲಿ ನೀರೇ ಇಲ್ವಂತೆ. ನಗರದ ಕೆರೆಗಳಲ್ಲಿ 65% ನೀರು ಖಾಲಿಯಾಗಿದೆಯಂತೆ. ಮಹದೇವಪುರ ವಲಯದಲ್ಲೇ ಅತಿ ಹೆಚ್ಚು ಕೆರೆಗಳು ಇದ್ದಾವೆ. ಮಹದೇವಪುರ ವಲಯದ 51 ಕೆರೆಗಳಲ್ಲಿ 20 ಕೆರೆಗಳು ಈಗ ಖಾಲಿಯಾಗಿದ್ದಾವೆ. ನಗರದಲ್ಲಿರೋ 68 ಕೆರೆಗಳು ಕೂಡ ಈಗಾಗಲೇ ಹೂಳು ತುಂಬಿರೋದ್ರಿಂದ ಕಡಿಮೆಯಾಗ್ತಾ ಇದೆ ನೀರಿನ ಸಂಗ್ರಹ. 12ಕ್ಕೂ ಹೆಚ್ಚು ಕೆರೆಗಳಲ್ಲಿ ಬೆಳೆದು ನಿಂತಿವೆ ಕಳೆ ಸಸ್ಯಗಳು. ಹೂಳು ತೆಗೆಯೋಕೆ 75 ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಈಗಾಗಲೇ ಜಿಬಿಎ. ಆದ್ರೆ ಹೀಗೆ ಕೆರೆಗಳು ಖಾಲಿ ಆದ್ರೆ ಬೆಂಗಳೂರಿಗೆ ಗಂಡಾಂತರ ಫಿಕ್ಸ್ ಅನ್ನೋದು ಗ್ಯಾರಂಟಿ. ಬೇಸಿಗೆ ಶುರುವಾಗಿ 1.5 ತಿಂಗಳಾದ್ರೂ ಕೂಡ ಈಗ ಸಿಟಿ ಮಂದಿಗೆ ಶಾಕ್ ನೀಡಿದೆ. ಬೆಂಗಳೂರು ಜನರಿಗೆ ಗಂಡಾಂತರ ಕಾದಿದೆಯಾ? ಹಾಗಾದ್ರೆ ಮಹದೇವಪುರ ವಲಯದ 51 ಕೆರೆಗಳು ಕೂಡ ಈಗಾಗಲೇ ಹೂಳು ತುಂಬಿರುವಂತದ್ದು. ನಗರದಲ್ಲಿರುವ 68 ಕೆರೆಗಳು ಕೂಡ ಹೂಳು ತುಂಬಿದ್ದಾವೆ. ಹೂಳು ತುಂಬಿರೋದ್ರಿಂದ ನೀರಿನ ಸಂಗ್ರಹ ಕೂಡ ಕಡಿಮೆ ಆಗ್ತಾ ಇದೆ. ಹಾಗಾದ್ರೆ ಕೆರೆಗಳ ಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. 66 ಕೆರೆಗಳು ಸಂಪೂರ್ಣವಾಗಿ ಖಾಲಿ. ಇನ್ನು 34 ಕೆರೆಗಳಲ್ಲಿ 25%ಗಿಂತ ಕಡಿಮೆ ನೀರಿದೆ. ಅದೇ ರೀತಿಯಾಗಿ ಈಗ 44 ಕೆರೆಗಳಲ್ಲಿ 25%ರಿಂದ 50% ನೀರಿದೆ. ಹಾಗೆ 26 ಕೆರೆಗಳಲ್ಲಿ 50%ರಿಂದ 75%ರಷ್ಟು ನೀರಿರುವಂಥದ್ದು. 13 ಕೆರೆಗಳಲ್ಲಿ ಮಾತ್ರ 80%ರಷ್ಟು ನೀರಿದೆ. ಹಾಗಾದ್ರೆ ಈಗಾಗಲೇ ಬೆಂಗಳೂರು ಜನರಿಗೆ ಗಂಡಾಂತರ ಕಾದಿದೆಯಾ ಅನ್ನೋದು ಈಗ ಪ್ರಶ್ನೆ ಎತ್ತಿರುವಂಥದ್ದು. ಉತ್ತಮ ಮಳೆಯಾದ್ರೂ ಕೂಡ ಸಿಟಿ ಮಂದಿಗೆ ಈಗ ಶಾಕ್ ನೀಡಿದೆ. ಯಲಹಂಕ ವಲಯದಲ್ಲಿ 12 ಕೆರೆಗಳು ಕೂಡ ಈಗಾಗಲೇ ಭರ್ತಿಯಾಗಿದ್ದಾವೆ. ಐಟಿ ಸಿಟಿಯಲ್ಲಿ ಹನಿ ನೀರಿಗೂ ಕೂಡ ತೆರಬೇಕಾಗುತ್ತೆ ಬಂಗಾರದ ಬೆಲೆ ಅನ್ನೋ ಪರಿಸ್ಥಿತಿ ಈಗ ಬಂದೊದಗಿದೆ. ಸದ್ಯ ಬೆಂಗಳೂರಿನಲ್ಲಿವೆ 183 ಜೀವಂತ ಕೆರೆಗಳು. 183 ಕೆರೆಗಳಲ್ಲಿ ಎಷ್ಟು ನೀರು ಶೇಖರಣೆಯಾಗಿದೆ ಗೊತ್ತಾ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂಥದ್ದು. ಈಗಾಗಲೇ ಬೇಸಿಗೆ ಕಾಲ ಶುರುವಾಗಿ 1.5 ತಿಂಗಳಾಗಿದೆ. ಹಾಗಾದ್ರೆ ನೀರಿನ ಅಭಾವ ಕೂಡ ಈಗ ಉಂಟಾಗ್ತಾ ಬರ್ತಾ ಇದೆ. ಬೇಸಿಗೆ ಇರುವುದರಿಂದ ಆಲ್ಮೋಸ್ಟ್ ನಗರದಲ್ಲಿರುವ ಎಲ್ಲ ಕೆರೆಗಳು ಕೂಡ ಈಗ ಬತ್ತಿ ಹೋಗ್ತಾ ಇರುವಂತದ್ದು. ಬೆಂಗಳೂರು ಜನರಿಗೆ ಈಗ ನೀರಿನ ಶಾಕ್ ಕಾದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಉಲ್ಲಾಸ್, ಈಗ ನೋಡ್ತಾ ಇರಬಹುದು ಒಂದ್ ರೀತಿಯಾಗಿ ಬೇಸಿಗೆಗಾಲ ಶುರುವಾಗಿ 1.5 ತಿಂಗಳಾಗ್ತಾ ಬಂತು. ಈಗ ಐಟಿ ಸಿಟಿಯಲ್ಲಿ ಹನಿ ನೀರಿಗೂ ಕೂಡ ಈಗ ತೆರಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್?
ಅಂಕಿತ, ಬೆಂಗಳೂರಿನಲ್ಲಿ 183 ಜೀವಂತವಾದಂತಹ ಕೆರೆಗಳಿದೆ ಅನ್ನುವಂತ ಒಂದು ಮಾಹಿತಿಯನ್ನ GVA ಕೊಡ್ತಾ ಇದೆ. ಆದ್ರೆ 183 ಕೆರೆಗಳಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ನೀರಿನ ಪ್ರಮಾಣ ಶೇಖರಣೆ ಇರುವುದು ಕೇವಲ 33% ಅಂತಿಲ್ಲ. ಅಂದ್ರೆ ಬರೋಬ್ಬರಿ 66 ಕೆರೆಗಳಲ್ಲಿ ನೀರೇ ಸಂಪೂರ್ಣವಾಗಿ ಬತ್ತು ಹೋಗಿದೆ ಅನ್ನುವಂತ ಒಂದು ಆತಂಕಕಾರಿ ವಿಚಾರವನ್ನ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟಿರುವಂತದ್ದು. ಜೊತೆಗೆ GBA ಅಧಿಕಾರಿಗಳು ಕೂಡ ಇದನ್ನ ಒಪ್ಪಿಕೊಳ್ತಿದ್ದಾರೆ. ಒಂದು ಕಾರಣ ಏನು ಅಂತಂದ್ರೆ ನಗರೀಕರಣ ಬೆಳೀತಾ ಇರೋದ್ರಿಂದ ಕೆರೆಗಳ ಪ್ರಮಾಣ ಕಡಿಮೆ ಆಗ್ತದೆ, ಕೆರೆ ತನ್ನ ವಿಸ್ತೀರ್ಣವನ್ನು ಕೂಡ ಕಡಿಮೆ ಮಾಡ್ಕೊಳ್ತಾ ಇದೆ. ಹೀಗಾಗಿ ನಮ್ಗೆ ಒತ್ತಡ ಆಗ್ತಿರೋದು ಕೂಡ ಕೆರೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ಲಿಕ್ಕೆ ಒಂದು ಕಾರಣ. ಮತ್ತೊಂದು ಕಡೆಗಳಲ್ಲಿ ಕೆರೆಗಳಲ್ಲಿ ಸಾಕಷ್ಟು ಹೂಳು ತುಂಬಿರುವಂತದ್ದು. ಕೇಂದ್ರ ಸರ್ಕಾರ ಈಗಾಗಲೇ ಆಯಾ ನಗರ ಪಾಲಿಕೆಗಳಿಗೆ ಸುಮಾರು GBAಗೆ ನಾವು ನೋಡೋದಾದ್ರೆ 75 ಕೋಟಿ ಅನುದಾನವನ್ನ ಕೊಟ್ಟಿದೆ. ಅದು ಏನಕ್ಕೆ ಅಂತಂದ್ರೆ ಕೆರೆಗಳಲ್ಲಿ ಹೂಳನ್ನ ತೆಗಿಬೇಕು ಅಂತೇಳಿ. ಆದ್ರೆ GBA ಅಧಿಕಾರಿಗಳು ಮತ್ತೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಹೂಳುಗಳನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಸೊ ಹೀಗಾಗಿನೇ ನೀರು ಸಾಕಷ್ಟು ಪ್ರಮಾಣದಲ್ಲಿ ಕೆರೆಗಳಲ್ಲಿ ತುಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಸರಿಸುಮಾರು 30ರಿಂದ 35 TMC ನಗರದಲ್ಲಿರುವಂತಹ ಎಲ್ಲಾ ಕೆರೆಗಳನ್ನ ನೋಡ್ತಾ ಹೋಗೋದಾದ್ರೆ 35 TMC ನೀರ್ ಇರ್ಬೇಕಾಗಿತ್ತು. ಆದ್ರೆ ಅಷ್ಟು ಪ್ರಮಾಣದಲ್ಲಿ ನೀರ್ ಇಲ್ಲ ಅನ್ನುವಂತ ಒಂದು ಆತಂಕಕಾರಿ ವಿಚಾರ ತಿಳಿದು ಬರ್ತಾ ಇದೆ. ಅದರಲ್ಲೂ ಸಂಪೂರ್ಣ 66 ಕೆರೆಗಳು ಸಂಪೂರ್ಣವಾಗಿ ಮುಕ್ತ ಹೋಗಿರುವಂತದ್ದು. ಸುಮಾರು 25% ಮಾತ್ರ ನೀರಿರುವಂತಹ ಕೆರೆ ನೋಡ್ತಾ ಹೋದ್ರೆ ಸುಮಾರು 20ರಿಂದ 22 ಬರುತ್ತೆ. 80% ಕೆರೆಗಳಲ್ಲಿ ನೀರ್ ಇರುವಂತದ್ದು ನಾವು ಎಷ್ಟು ಅಂತಂದ್ರೆ ಸುಮಾರು ಬೆರಳೆಣಿಕೆ 5ರಿಂದ 6 ಕೆರೆಗಳಲ್ಲಿ ಮಾತ್ರ 80ರಿಂದ 85% ನೀರ್ ಇರುವಂತದ್ದು. ಸೊ ಈಗ GBA ಅಧಿಕಾರಿಗಳು ಮತ್ತೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ನಗರದಲ್ಲಿರುವಂತಹ ಕೆರೆಗಳಿಗೆ ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಶೇಖರಣೆ ಮಾಡ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡ್ಬೇಕು ಅನ್ನುವಂತ ಒಂದು ಒತ್ತಾಯ ಬೆಂಗಳೂರಿನ ಜನರು ಮಾಡ್ತಿದ್ದಾರೆ. ಮತ್ತೊಂದು ಕಡೆಗಳಲ್ಲಿ ಈಗಾಗಲೇ ಬೇಸಿಗೆ ಆರಂಭ ಆಗಿದೆ, ಬಿಸಿಲಿನ ತಾಪನ ಕೂಡ ಹೆಚ್ಚಾಗ್ತದೆ. ಸೊ ಅನಿವಾರ್ಯವಾಗಿ ದಿನದಿಂದ ದಿನಕ್ಕೆ ಕೆರೆಗಳಲ್ಲಿರುವಂತಹ ನೀರಿನ ಪ್ರಮಾಣ ಕೂಡ ಬತ್ತು ಹೋಗ್ತಾ ಇದೆ. ಸೊ ಇದರಿಂದಾಗಿ ಅಂತರ್ಜಲನು ಕೂಡ ಕುಸಿತ ಆಗ್ತಾ ಇರುವಂತದ್ದು. ಯಾಕಂದ್ರೆ ಕೆರೆಗಳು ತುಂಬಿದ್ರೆ ಅಂತರ್ಜಲ ಹೆಚ್ಚಾಗಿರುತ್ತೆ. ಸೊ ಬೋರ್ವೆಲ್ಗಳಲ್ಲಿ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗುದಿಲ್ಲ. ಈಗ ನಗರದಲ್ಲಿ ಸುಮಾರು 20ರಿಂದ 25% ಬೋರ್ವೆಲ್ಗಳಲ್ಲಿ ನೀರು ಸಂಪೂರ್ಣವಾಗಿ ಬತ್ತು ಹೋಗಿರುವಂತದ್ದು. ಕಾರಣ ಏನಂತಂದ್ರೆ ಕೆರೆಗಳು ಬತ್ತು ಹೋಗಿರೋದ್ರಿಂದ ಬೋರ್ವೆಲ್ಗಳಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಸೊ ಈಗ ಆತಂಕ ಪಡುವಂತ ಅಗತ್ಯ ಇಲ್ಲ ಅನ್ನುವಂತ ಸಂದೇಶವನ್ನ ಜಲಮಂಡಳಿ ಕೊಡ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಜಲಮಂಡಳಿ ಕಾವೇರಿಯಿಂದ ನೀರು ತರುವಂತ ಕೆಲಸ, ಬೆಂಗಳೂರಿಗೆ ನೀರು ಪೂರೈಕೆ ಮಾಡುವಂತ ಕೆಲಸ ಮಾಡ್ತಾ ಇದೆ. ಅಂತರ್ಜಲ ಇನ್ನಷ್ಟು ಕುಸಿತ ಆದ್ರೆ ಬೆಂಗಳೂರಿಗೆ ಈಗ ಜಲಮಂಡಳಿ ಕೊಡ್ತಾ ಇರುವಂತ ನೀರು ಸಾಕಾಗೋದಿಲ್ಲ. ಸೊ ಮತ್ತಷ್ಟು ನೀರಿನ ಸಮಸ್ಯೆ ಎದುರಾಗುವಂತ ಸಾಧ್ಯತೆಗಳಿದಾವೆ. ಸೊ ಎಚ್ಚರಿಕೆ ಗಂಟೆ ಈಗ ಬೆಂಗಳೂರಿನ ಜನರಿಗೆ ಮತ್ತೆ GBA ಅಧಿಕಾರಿಗಳಿಗೆ ಮತ್ತೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಈಗ ಸಿಕ್ಕಿರುವಂತದ್ದು. ಸೊ ಮುಂದಿನ ವರ್ಷಗಳಲ್ಲಿ ಎಷ್ಟು ನಿಗದಿತ ಪ್ರಮಾಣದಲ್ಲಿ ಕೆರೆಗಳಲ್ಲಿ ನೀರು ಏನ್ ಶೇಖರಣೆ ಆಗ್ಬೇಕು ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಹೂಳು ತೆಗೆಯುವಂತ ಕೆಲಸವನ್ನ GBA ಅಧಿಕಾರಿಗಳು ಮಾಡ್ಬೇಕು. ಇಲ್ಲ ಅಂತಂದ್ರೆ ಮುಂಬರುವಂತ ದಿನಗಳಲ್ಲಿ ಇನ್ನಷ್ಟು ನೀರಿನ ಸಮಸ್ಯೆ ಎದುರಾಗೋದ್ರಲ್ಲಿ ಇನ್ನಷ್ಟು ನೀರಿನ ಸಮಸ್ಯೆ ಹೆಚ್ಚಾಗುವಂತ ಸಾಧ್ಯತೆಗಳಿದಾವೆ. ಅಂಕಿತಾ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿಗೆ.